ಲೋಕಸಭೆ ಚುನಾವಣೆಗೆ ಪ್ರಜ್ವಲ್ ಹಾಸನದ ಅಭ್ಯರ್ಥಿ. ಹಾಸನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಪ್ರಜ್ವಲ್ ಹಾಸನದ ಅಭ್ಯರ್ಥಿ, ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ, ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ದೇವೇಗೌಡರು ಹೇಳಿದ್ದಾರೆ. ಯಾಕಂದರೆ ದೇವೇಗೌಡರು ಪದೇ ಪದೇ ಕೊನೆ ಚುನಾವಣೆ ಅಂತ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಅವರು ಹೇಳಿದರು, ಇತ್ತೀಚೆಗೆ ಸಿದ್ದರಾಮಯ್ಯನವರು ಕೂಡ ಕಳೆದ ಬಾರಿ ಕೊನೆ ಚುನಾವಣೆ ಅಂತ ಹೇಳ್ಬಿಟ್ಟು ಮತ್ತೊಂದು ಸ್ಪರ್ಧೆ ಮಾಡಿಬಿಟ್ರು. ನಾನು ಯಾವುದೇ ಕಾರಣಕ್ಕೂ ಪ್ರಧಾನಿ ಅಭ್ಯರ್ಥಿ ಆಗಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇದು ಟ್ವಿಸ್ಟ್ ಇರೋದು. ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧೆನೇ ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇಲ್ಲಿ ಇದು ಕೂಡ ಒಂದು ಟ್ಯಾಕ್ಟಿಕ್ಸ್ ಆಗಿರುತ್ತೆ ಬಹುಶಃ. ಯಾಕೆಂದರೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಾನೆ ಪ್ರಧಾನಿ ಅಭ್ಯರ್ಥಿ ಅನ್ನುವಂಥದ್ದು ಬಿಂಬಿತವಾಗೋದು. ಆದರೆ ನಾನೇ ಹಾಸನದಲ್ಲಿದ್ದು ಕಾರ್ಯಕರ್ತರ ಸಭೆ ಮಾಡ್ತೇನೆ, ಅಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ತಾರೆ ಅಂತ. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇರೆ ಬೇರೆ ಕಡೆಯಿಂದ, ಇಲ್ಲಿಂದ ಅಂದರೆ ಮಂಡ್ಯ ಕಡೆಯಿಂದಲೂ ಕೂಡ ಸಾಕಷ್ಟು ಆಫರ್ಗಳು ಬಂದಿತ್ತು, ಅಂದರೆ ಅಲ್ಲಿ ನಿಲ್ಲಬೇಕು ಅಂತೇಳಿ ಅದರ ಬಗ್ಗೆ ಕೂಡ ಕೇಳಿದ್ದಾರೆ. ಭವಿಷ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತೇಳಿ ಶ್ರೀ ಡಿ ಅಂದರೆ ದೇವೇಗೌಡರು ಹೇಳಿದ್ದಾರೆ. ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಕೂಡ ಹೇಳಿದ್ದಾರೆ. ಪ್ರಜ್ವಲ್ರನ್ನು ಕಣಕ್ಕಿಳಿಸುವ ಬಗ್ಗೆ ಮೊದಲ ಬಾರಿಗೆ ದೇವೇಗೌಡರು ಮಾತಾಡಿದ್ದಾರೆ. ಹೋಗ್ಬೋದು, ಈಗ ಇನ್ನೊಂದು 10 ವರ್ಷ ಇರ್ತಾರೆ. ಈಗೇನಂತದೆ ಸ್ಟಾರ್ಟಿಂಗ್ ಅಷ್ಟೇ. ಭವಿಷ್ಯ ಸರ್ಕಾರ ಆಗಿಂದಾಗಿ ಮಾತುಗಳು, ಆರೋಪಗಳು ಏನು ಸರ್? ನಡೆದ ತೊಂದರೆ ಇಲ್ಲ, ಚೆನ್ನಾಗಿ ನಡೆಯುತ್ತೆ. ಬನ್ನಿ, ಯಾಕೆ ಹೊರಿ ಮಾಡ್ತಾರೆ, ಬನ್ನಿ ಹೇಳ್ತಾರೆ. ಏನೇನು ತೊಂದರೆ, ಇನ್ನೇನಾಗುತ್ತೋ ಅದು ವಿಧಿಯ ಆಟ. ನಮ್ಮ ಕೈಲಿ, ನನ್ನ ಕೈಲಿ ಏನಿದೆ, ಬನ್ನಿ. ಅವರು ರಾಜಕೀಯದಲ್ಲಿ ಇರ್ತಾರೆ, ಅದಕ್ಕೆ ಯಾಕೆ ಬನ್ನಿ ಬನ್ನಿ ನಿಲ್ತಾರೆ ಅಂತ ಕ್ಷೇತ್ರ ಮಾತುಕತೆ ನಡೆಸಿದ್ರೆ ಸರಿ. ನಾನೇ ಹೇಳಿದ್ದೀನಿ ಅದ್ರ ಬಗ್ಗೆ. ಇನ್ನೊಂದೇ ಯಾರೊಬ್ರು ಮಾಡಬೇಕಲ್ಲಪ್ಪ, ನಾನು ಮಾಡದಿದ್ರೆ ಅವ್ರು ಮಾಡ್ತಾರೆ.